ನಿಮ್ಮ ಪವರ್ ಟಿವಿಯ ಧರ್ಮ ಯುದ್ಧಕ್ಕೆ ಮತ್ತಷ್ಟು ಬಲ ಬಂದಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಯಾರು ಮಾಡ್ತಾ ಇದ್ರು, ಅವರ ವಿರೋಧವಾಗಿ ಸಾವಿರ ಸಂಖ್ಯೆಯಲ್ಲಿ ಇದೀಗ ಜನರು ಧರ್ಮಸ್ಥಳದತ್ತ ಬರ್ತಾ ಇದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಹಿನ್ನೆಲೆ ಬಿಜೆಪಿ ಹಾಗೂ ಹಿಂದೂ ಮುಖಂಡರಿಂದ ಬೃಹತ್ ರ್ಯಾಲಿಯನ್ನು ನಡೆಸಿದ್ದಾರೆ. ಬೃಹತ್ ರ್ಯಾಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 400-450 ಕಾರುಗಳ ಮೂಲಕ ಬೃಹತ್ ರ್ಯಾಲಿಯನ್ನು ನಡೆಸಿದ್ದಾರೆ. ಧರ್ಮಸ್ಥಳ ಪರವಾಗಿ ಘೋಷಣೆಗಳನ್ನ ಕೂಗ್ತಾ ಬೆಂಬಲವನ್ನ ಸೂಚಿಸಿದ್ದಾರೆ. ಶಾಸಕ ಎಸ್ ಆರ್ ವಿಶ್ವನಾಥ್ ನೇತೃತ್ವದಲ್ಲಿ ಧರ್ಮಸ್ಥಳ ಚಲೋ ನಡೀತಾ ಇದೆ. ಬೆಂಗಳೂರಿನಿಂದ 400 ಕಾರುಗಳ ಮೂಲಕ ಧರ್ಮಸ್ಥಳ ಚಲೋವನ್ನು ಹಮ್ಮಿಕೊಂಡಿದ್ದಾರೆ. ಧರ್ಮಸ್ಥಳದೊಂದಿಗೆ ನಾವಿದ್ದೀವಿ. ಧರ್ಮಸ್ಥಳದ ಮೂಲ ಅಂತಃಕರಣವನ್ನ ಹಾಳು ಮಾಡಲಿಕ್ಕೆ ನಾವು ಯಾವುದೇ ಕಾರಣಕ್ಕೆ ಬಿಡಲ್ಲ. ಕುಡುಮ ಕ್ಷೇತ್ರ ಧರ್ಮಸ್ಥಳವಾಯಿತು. 850 ವರ್ಷಗಳು ಅಂದಿನಿಂದ ಇಂದಿನವರೆಗೆ ಅದು ಧರ್ಮಸ್ಥಳವಾಗಿಯೇ ಇದೆ. ಆ ಹೆಸರನ್ನ ಕೆಡಿಸುವ ಪ್ರಯತ್ನವನ್ನ ಯಾರ್ಯಾರು ಮಾಡ್ತಾ ಇದ್ದಾರೆ ಅವರಿಗೆ ಇಲ್ಲಿಂದ ಸಂದೇಶವನ್ನ ಕೊಡ್ತೀವಿ ಅಂತ ಹೇಳಿ ಬರೋಬ್ಬರಿ 400-450 ಕಾರುಗಳ ಮೂಲಕವಾಗಿ ಧರ್ಮಸ್ಥಳ ದ್ವಾರವನ್ನ ಇವರೆಲ್ಲರೂ ಕೂಡ ಪ್ರವೇಶಿಸಿದ್ದಾರೆ. ಧರ್ಮಸ್ಥಳದಲ್ಲಿ ಇದೀಗ ಜಯಘೋಷಗಳನ್ನ ಮೊಳಗಿಸಲಾಗ್ತಾ ಇದೆ. ಆರಂಭದಲ್ಲಿ 100 ಕಾರಿತ್ತು. ಐ ರಿಪೀಟ್, ಆರಂಭದಲ್ಲಿ ಎಸ್ ಆರ್ ವಿಶ್ವನಾಥ್ ರವರ ಜೊತೆಯಲ್ಲಿ 100 ಕಾರುಗಳಿತ್ತು. ಆದ್ರೆ ಇವರ ಈ ಸಂಕಲ್ಪಕ್ಕೆ ಜನರೇ ಬಂದು ಬೆಂಬಲವನ್ನ ಸೂಚಿಸಿದ್ರು. ಸರ್, ನಾವು ಬರ್ತೀವಿ ನಿಮ್ ಜೊತೆ, ನಾವು ಬರ್ತೀವಿ ಅಂತ ಹೇಳಿದ್ರು. 100, 200 ಆಯ್ತು, 200, 300 ಆಯ್ತು, 300, 400 ಆಯ್ತು. 400ಕ್ಕೂ ಹೆಚ್ಚು ಕಾರುಗಳ ಮೂಲಕ ಇವತ್ತು ಸಾವಿರಾರು ಜನರು ಧರ್ಮಸ್ಥಳವನ್ನು ತಲುಪಿದ್ದಾರೆ. ವಿಜುವಲ್ಗಳಲ್ಲಿ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. भारत माता की, भारत माता की, हिंदू सनातन धर्म के ऐसा विषय भारत माता की
ಹೋಗಿ ಸರ್. ನನ್ನ ಹಿಂದೆ ಬಾ. ಧರ್ಮಸ್ಥಳದ ಪರವಾಗಿ ಸಾಕಷ್ಟು ಅದೇ ರೀತಿಯಲ್ಲೂ ಕೂಡ ಸುಮಾರು ವರ್ಷಗಳಿಂದ ಕೂಡ ಧರ್ಮ ಅಧರ್ಮದ ನಡುವೆ ಸಾಕಷ್ಟು ಯುದ್ಧ ನಡೀತಿದೆ. ಆದ್ರೆ ಧರ್ಮದ ವಿರುದ್ಧ ಇದುವರೆಗೂ ಕೂಡ ಅಧರ್ಮ ಗೆದ್ದಿದ್ದೇ ಇಲ್ಲ. ಹೀಗಾಗಿ ಧರ್ಮಸ್ಥಳದ ಬಗ್ಗೆ ನಾವು ಯಾರು ಕೂಡ ಕೆಟ್ಟದಾಗಿ ಮಾತಾಡೋದಕ್ಕೆ ಬಿಡೋದಿಲ್ಲ. ಧರ್ಮಸ್ಥಳದ ಪರವಾಗಿ ನಾವಿದ್ದೇವೆ ಅಂತ ಹೇಳ್ಬಿಟ್ಟು ಬಿಜೆಪಿ ಅವರು ಇವತ್ತು ಬೃಹತ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ. ಧರ್ಮಸ್ಥಳದಲ್ಲಿ ಸಾಕಷ್ಟು ಜನ ಸ್ಥಳೀಯರು, ಧರ್ಮಸ್ಥಳದ ಅಭಿಮಾನಿಗಳು, ಭಕ್ತರು ಕೂಡ ಮತ್ತೆ ಹಿಂದೂ ಮುಖಂಡರು ಸ್ವಾಗತ ಕೋರೋದಕ್ಕೆ ದೊಡ್ಡ ಮಟ್ಟದಲ್ಲಿ ಡೊಳ್ಳು ಕುಣಿತ, ಹೂವಿನ ಹಾರಗಳನ್ನು ಕೂಡ ಇಟ್ಕೊಂಡಿದ್ದಾರೆ. ಅವರನ್ನು ಕೂಡ ಕೇಳೋಣ ಏನ್ ಹೇಳ್ತಾರೆ ಅಂತ. ಯಾಕಂತಂದ್ರೆ ಧರ್ಮಸ್ಥಳದ ಶ್ರೀ ಕ್ಷೇತ್ರ, ಅದೇ ರೀತಿಯಲ್ಲಿ ಕೂಡ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ, ಅದೇ ರೀತಿಯಲ್ಲಿ ಕೂಡ ಧರ್ಮಾಧಿಕಾರಿಗಳಾದ ವೀರೇಂದ್ರಗಳಿಗೆ ಕೆಟ್ಟ ಹೆಸರು ಉದ್ದೇಶದಿಂದ ಈ ರೀತಿಯಾಗಿ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅವರ ವಿರುದ್ಧ ಇವತ್ತು ಬೃಹತ್ ರ್ಯಾಲಿಯನ್ನ ಮಾಡ್ತಿದ್ದಾರೆ. ಅವರು ಕೂಡ ಮಾತಾಡ್ತಾರೆ, ಏನ್ ಹೇಳ್ತಾರೆ ಅಂತ. ಸರ್, ಇವತ್ತು ಧರ್ಮಸ್ಥಳದ ವಿರುದ್ಧವಾಗಿ ಆ ಶೆಡ್ ಅಂತ ತರುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ. ತಾವೆಲ್ಲ ಧರ್ಮಸ್ಥಳದ ಪರವಾಗಿದ್ದೀರಿ, ಏನ್ ಹೇಳಕ್ ಇಷ್ಟಪಡ್ತೀರಿ ಇವತ್ತು? ನೋಡಿ, ಯಾರೋ 2 ಜನ 3 ಜನ ಬಂದ್ಬಿಟ್ಟು ನಮ್ಮ ಧರ್ಮಸ್ಥಳದ ಭಾವೈಕ್ಯದ ಬಗ್ಗೆ ಧಕ್ಕೆ ತರಕ್ಕೆ ನಾವ್ಯಾರು ಬಿಡಲ್ಲ. ನಾವೆಲ್ಲ ಹಿಂದೂಗಳು ಬಳೆ ಕಟ್ಕೊಂಡು ಕೂತಿಲ್ಲ. ನಾವು ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಂದು ಜನನು ಎದ್ದು ಬರ್ಬೇಕಾಗುತ್ತೆ. ಆ ತಿರುವಾಗಿ ತಿಮ್ರೋಡಿ ಇದು ಪವಿತ್ರ ಪ್ರಜಾಪ್ರಭುತ್ವದ ಪವಿತ್ರ ಸ್ಥಳ ವಿಧಾನಸೌಧಕ್ಕೆ ಬಾಂಬಿಟ್ಟಂತ ಅವನ ಪಟ್ಟ ಬೆಟ್ಟಣ್ಣನವರು ಅವರೆಲ್ಲರೂ ಬುದ್ಧಿ ಕಲಿಬೇಕು. ಹಿಂದೂ ಸಂಸ್ಕೃತಿ ಮೇಲೆ ಹಾಳು ಮಾಡಕ್ ಬಂದ್ರೆ ಪ್ರತಿಯೊಬ್ಬ ಹಿಂದೂ ಎದ್ದೆ ಹೇಳ್ತಾನೆ, ಎದ್ದು ಬರ್ತಾನೆ. ನಮ್ಮ ಧರ್ಮಸ್ಥಳಕ್ಕೆ ನಾವೆಲ್ಲ ಬರ್ತೀವಿ. ಇನ್ನು ಅದೇನಾಗುತ್ತೆ ನಾವು ಮುಂದೆ ನೋಡ್ತೀವಿ. ಇವತ್ತು ಯಾವ್ದಾದ್ರು ನ್ಯಾಯ ಸಿಕ್ಕಿತಾ? ಬರೀ ಬುರುಡೆ ಅಂತ ಬುರುಡೆ, ಮತ್ತು ಯಾವ್ದೋ ಒಂದು ಚಿತ್ರದಲ್ಲಿ ಹೇಳಿದ್ರು ಬುರುಡೆ ಅಂತ, ಆತರ ಬುರುಡೆ ಬಿಡ್ತಾವ್ರೆ. ಈ ಬುರುಡೆ ಎಲ್ಲ ಮುಂದೆ ನಡೆಯಲ್ಲ. ಈಗ ನಿನ್ನೆ ನೋಡಿ ನಮ್ಮ ಸರ್ಕಾರದ ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಇದು ಷಡ್ಯಂತ್ರ ಅಂತ ಹೇಳ್ತಿದ್ದಾರೆ. ಇಂಥ ಷಡ್ಯಂತ್ರ ನಮ್ಮ ಹಿಂದೂ ಸಂಸ್ಕೃತಿ ಮೇಲೆ ನಡೆದ್ರೆ ನಾವು ಖಂಡಿತ ಬಿಡಲ್ಲ. ನಾವು ಏನು ಹಿಂದೂ ಸಂಸ್ಕೃತಿನ ಹಾಳು ಮಾಡಬೇಕು ಅಂತ ಹೊರಟಿದ್ದಾರೆ ಕೆಲವು ಪಂಗಡಗಳು, ಕೆಲವು ಮೂಲ ಉದ್ದೇಶಪೂರ್ವಕವಾಗಿ ನಮ್ಮ ಮಂಜುನಾಥನ ಸನ್ನಿಧಿಗೆ ಕಪ್ಪು ಚುಕ್ಕಿ ಬೆಳಿಬೇಕು ಅಂತ ಏನು ಹೊರಟಿದ್ದಾರೆ. ಇದು ಯಾವುದೇ ಕಾರಣಕ್ಕೂ ಆಗಲ್ಲ. ನಮ್ಮಂತ ಹಿಂದೂ ಕಾರ್ಯಕರ್ತರು ಮಂಜುನಾಥ ಭಕ್ತರು ಇರೋ ತನಕ ಇದು ಯಾವುದೂ ಸಾಧ್ಯ ಇಲ್ಲ. ಬರೀ ಬುರುಡೆ ಕತೆ, ಒಂದು ಉಪಯೋಗ ಇಲ್ಲದ ಬುರುಡೆ ಕಥೆಗಳನ್ನ ಯಾರು ಕೇಳೋದಕ್ಕೆ ತಯಾರಾಗಿಲ್ಲ. ಇಲ್ಲಿ ತನಕ ಹಿಂದೂಗಳ ತಾಳ್ಮೆನ ಪರೀಕ್ಷಿಸಿದ್ದಾರೆ. ಈಗ ಹಿಂದೂಗಳ ತಾಳ್ಮೆ ಮೀರಿ ತಾಳ್ಮೆ ಕಟ್ಟೆ ಹೊಡೆದಿದೆ. ಇದಕ್ಕೆ ಪ್ರತಿ ಉತ್ತರ ಕೊಡ್ತೀವಿ. ಕೊಡ್ಲಿಕ್ಕೆ ಇವತ್ತಿಂದ ನಾಂದಿ ಶುರು. ಮೊದಲನೇ ಹಂತವಾಗಿ ಯಾವುದೇ ಕಾರಣಕ್ಕೂ ನಾವು ಈ ವಿಚಾರ ಇಲ್ಲಿಗೆ ಬಿಡಲ್ಲ. ನಮ್ಮ ಹಿಂದೂ ಧರ್ಮ, ಹಿಂದೂ ಕ್ಷೇತ್ರಗಳಿಗೆ ಧಕ್ಕೆ ಉಂಟು ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಈ ಏನು ದೊಡ್ಡ ಷಡ್ಯಂತ್ರ ಹುನ್ನಾರ ನಡೀತಾ ಇದೆ. ಇದ್ರ ವಿರುದ್ಧ ಈಗ ಸ್ವಲ್ಪ ತಡ ಆದ್ರೂ ಪರವಾಗಿಲ್ಲ, ಹಿಂದೂಗಳೆಲ್ಲ ಜಾಗೃತರಾಗಿ ಇವಾಗ ನಮ್ಮ ಯಲಹಂಕ ಕ್ಷೇತ್ರದ ಶಾಸಕರಾದ, ನಮ್ಮ ನೆಚ್ಚಿನ ಶಾಸಕರಾದ SR ವಿಶ್ವನಾಥ್ ಅವರ ಸಾರಥ್ಯದಲ್ಲಿ ನಮ್ಮ ಹಿಂದೂ ಧರ್ಮವನ್ನು ಉಳಿಸಲಿಕ್ಕೆ ಒಂದು ದೊಡ್ಡ ಶಪಥವನ್ನು ತೊಟ್ಟು ಬೃಹತ್ ಮಟ್ಟದ 500 ಕಾರ್ಗಳನ್ನು ತೆಗೆದುಕೊಂಡು, ಕಾರ್ಯಕರ್ತರನ್ನು ತೆಗೆದುಕೊಂಡು ನಮ್ಮ ಯಲಹಂಕ ಕ್ಷೇತ್ರದಿಂದ ನಾವೆಲ್ಲ ಬಂದಿದ್ದೀವಿ. ನಮ್ಮ ಹಿಂದೂ ಕ್ಷೇತ್ರವನ್ನ ಉಳಿಸಲಿಕ್ಕೆ ನಾವೆಲ್ಲ ಪಣ ತೊಟ್ಟು ಇಲ್ಲಿ ಬಂದಿದ್ದೀವಿ. ಸರ್, ಈಗ ಧರ್ಮಸ್ಥಳದ ಪರವಾಗಿ ಸಾಕಷ್ಟು ಅಪಪ್ರಚಾರ ಶುರು ಮಾಡ್ತಿದ್ದಾರೆ. ಅದ್ರ ಬಗ್ಗೆ ತಾವೇನು ಹೇಳಕ್ ಇಷ್ಟಪಡ್ತೀರಾ? ಧರ್ಮಸ್ಥಳದಲ್ಲಿ ಇವತ್ತು ಅಪಚಾರ ಶುರುವಾಗಿದೆ. ನಾವು ಅದರ ವಿರುದ್ಧವಾಗಿ ಧರ್ಮಸ್ಥಳದ ಪರವಾಗಿ ನಾವು ಇವತ್ತು ಇಲ್ಲಿ ಬಂದಿದ್ದೀವಿ. ಅನ್ನದಾಸೋಹ, ಅಕ್ಷರ ದಾಸೋಹ ಮತ್ತು ಶಿಕ್ಷಣ ಇಲಾಖೆಯಲ್ಲಿ ಬಹಳ ಪವಿತ್ರತೆಯನ್ನು ಪಡೆದಂತ ಆ ಧರ್ಮಸ್ಥಳದಲ್ಲಿ ಭಕ್ತಾದಿಗಳು ತುಂಬಾ ಬೇಜಾರಾಗಿದ್ದರು ಒಂದು ವಾರದಿಂದ. ಅದು ಇವತ್ತು ನಶಿಸಿ ಹೋಗಬೇಕು, ಭಕ್ತಾದಿಗಳಲ್ಲಿ ಹುಮ್ಮಸ್ಸು ಬರಬೇಕು ಅಂತೇಳಿ ಯಲಹಂಕದಿಂದ 400 ವೆಹಿಕಲ್ಗಳಲ್ಲಿ 4 ವೀಲರಲ್ಲಿ ವಿಶ್ವನಾಥ್ ಅವರು ನೇತೃತ್ವದಲ್ಲಿ ಇವತ್ತು ಬರ್ತಾ ಇದ್ದೀವಿ. ಬೆಂಗಳೂರಿಂದ ಯಲಹಂಕದಿಂದ ಇಲ್ಲಿವರೆಗೂ ಬಂದಿದ್ದೀವಿ. ಇವತ್ತು ನಮ್ಮ ನಡೆ ಧರ್ಮಸ್ಥಳದ ಕಡೆ ಅನ್ನೋ ಒಂದು ಇದನ್ನ ಇಟ್ಕೊಂಡು ನಾವು ಧರ್ಮಸ್ಥಳ ಜೊತೆ ಇದ್ದೇವೆ ಅನ್ನೋ ಮಾತನ್ನ ಇವತ್ತು ನಾವು ಹೇಳ್ತಾ ಇದ್ದೀವಿ. ಸರ್, ಅಪಪ್ರಚಾರ ಮಾಡ್ತಿರೋರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್, ಈಗ ಅಪಪ್ರಚಾರ ಮಾಡ್ತಿರೋರ ಬಗ್ಗೆ ತಾವೇನ್ ಹೇಳಕ್ ಇಷ್ಟಪಡ್ತೀರಾ? ಧರ್ಮಸ್ಥಳ ಮತಾಂಧರು ಕೈಗೆ ಸಿಕ್ಕಿ ಕೆಲವು ಬೇರೆ ಬೇರೆ ಧರ್ಮದವರು ಇದ್ರ ಬಗ್ಗೆ ಅಪಪ್ರಚಾರ ಮಾಡಕ್ ಹೊರಟವ್ರೆ. ನಿಜವಾಗ್ಲೂ ಐತಿಹಾಸಿಕ
600 ವರ್ಷ ಇತಿಹಾಸ ಇರುವಂತ ಧರ್ಮಸ್ಥಳಗಳಿಗೆ ನಮ್ಮ ಹೆಮ್ಮೆ, ನಮ್ಮ ಧರ್ಮಸ್ಥಳ ನಮ್ಮ ಹೆಮ್ಮೆ. ಯಾವ ಸನಾತನ ಧರ್ಮ ಬೇರೆ ಧರ್ಮದಲ್ಲಿ ಊಟಗಳು ಹಾಕಿಲ್ಲ ಅಥವಾ ಶಾಲೆಗಳು ಬೆಳೆಸಿಲ್ಲ. ಇಂಥ ಐತಿಹಾಸ ಧರ್ಮ ವಶೀಕರಣ ಪಡಬೇಕು, ಇದ್ರ ಬಗ್ಗೆ ಅಪಪ್ರಚಾರ ಮಾಡಬೇಕು ಅನ್ನೋ ಬೇರೆಯವ್ರು ಉನ್ನಾರ. ಅವ್ರು ಎಲ್ಲೂ ಬರಲ್ಲ, ಅವ್ರು ಯಾವ ಸಾಕ್ಷಿನೂ ಕೊಡಲ್ಲ. ಧರ್ಮಸ್ಥಳಕ್ಕೆ ಹೆಸರಿಸಬೇಕು ಅಂತ ಉದ್ದೇಶ. ಆದ್ರೆ ಇದಕ್ಕೆ ಇದು ನಮ್ಮ ಯಲಹಂಕ ಕ್ಷೇತ್ರದಿಂದ ಇಷ್ಟು ಜನ ಸಾವಿರಾರು ಜನ ಬಂದಿರೋದು. ನಾವು ಧರ್ಮಸ್ಥಳತೆ ನಾವಿದ್ದೀವಿ. ಹಿಂದೂ ಸನಾತನ ಧರ್ಮ ನಾಶ ಮಾಡಕ್ಕೆ ಯಾರ ಕೈಲಿ ಆಗಲ್ಲ. ಇದು ಹಿಂದೂ ಧರ್ಮ ನಮ್ಗೆ ಹೆಮ್ಮೆ. ನಾವೆಲ್ಲ ಧರ್ಮಸ್ಥಳ ಇರ್ತೀವಿ ಎಂದು ಇವತ್ತು ನಾವೆಲ್ಲ ಒಗ್ಗೂಡಿಸಿ ನಮ್ಮ ಯಲಹಂಕ ಜನಪ್ರಿಯ ಶಾಸಕರ SR ನೇತೃತ್ವದಲ್ಲಿ ಯಲಹಂಕಕ್ಕೆ ನಮ್ಮ ನಡೆ ಧರ್ಮಸ್ಥಳ ಕಡೆ ಬಂದಿದ್ವಿ. ಓಕೆ ಸರ್, ಅಪಪ್ರಚಾರ ಮಾಡ್ತಿರೋರ ಬಗ್ಗೆ ತಾವು ಹೇಳಕ್ಕೆ ಇಷ್ಟಪಡ್ತೀರಾ? ಹಿಂದೂ ಧರ್ಮನ ಹೊಡಿಬೇಕು ಅನ್ನೋ ಲೆಕ್ಕಕ್ಕೆ ಇದು ಮಾಡ್ತಾ ಇರೋದಂತೆ. ಹಿಂದೂ ನಮ್ಮ ಮಂಜುನಾಥ ಸ್ವಾಮಿ ಹಿಂದೂ ಧರ್ಮ, ಅವ್ರು ಯಾರೋ ಜೈನರು ಅವರು ಇವರು ಅಂತ ಲೆಕ್ಕದಲ್ಲಿ ಹೇಳ್ಕೊಂಡು ಹಿಂದೂಗಳನ್ನ ಅಂದ್ರೆ ಮುಸ್ಲಿಮ್ಸ್ ಅವ್ರ ಜೊತೆ ನಮ್ಮನ್ನ ಎತ್ಕಟ್ಬೇಕು ಅನ್ನೋ ಲೆಕ್ಕದಲ್ಲಿ ಇದನ್ನ ಮಾಡ್ತಾ ಇರೋದು. ಇದು ದೊಡ್ಡ ಷಡ್ಯಂತ್ರ. ಇದನ್ನ ಇವತ್ತೇ ಕಡೆಗಾಣಿಸಬೇಕು. ನಮ್ಮ MLA ಸಾಹೇಬರು ಇಲ್ಲಿ ಬರ್ತಾ ಇದ್ದಾರೆ. ಇವತ್ತಿಗೆ ಇದು ಕಡೆಗಾಣಿಸುತ್ತೆ. ಅದ್ರ ನಮ್ಮ ಅಭಿಮತ. ಇದು ಏನೇ ಒಂದು ಇವತ್ತು ಇತ್ಯರ್ಥ ಆಗುತ್ತೆ ಅಂತ ನಮ್ಮ ಅಭಿಲಾಷೆ ಸರ್. ಇದು ಇಷ್ಟು ಹಿಂದೂ ಮುಖಂಡರು ಹಾಗೂ ಬಿಜೆಪಿ ಕಾರ್ಯಕರ್ತರ ಮಾತು. ಯಾರು ಏನೇ ಷಡ್ಯಂತ್ರ ಮಾಡಿದ್ರು ಕೂಡ ಧರ್ಮಸ್ಥಳವನ್ನ ಏನು ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಧರ್ಮಸ್ಥಳದ ಪರವಾಗಿ ನಾವಿದ್ದೇವೆ ಅನ್ನೋದು ಇಲ್ಲಿನವರ ಮಾತಾಗಿದೆ. ಕ್ಯಾಮರಾಮನ್ ಶ್ರೀಹರಿ ಜೊತೆ ಮಲನಳ್ಳಿ ಸಿಸ್ಟರ್, ಧರ್ಮಸ್ಥಳ. ಇನ್ನು ಈ ಧರ್ಮಸ್ಥಳ ಚಲೋದ ನೇತೃತ್ವವನ್ನು ವಹಿಸಿದ್ದಂತ ಯಲಹಂಕ ಶಾಸಕ SR ವಿಶ್ವನಾಥ್ ಅವರು ಪವರ್ ಟಿವಿ ಜೊತೆ ಮಾತಾಡಿದ್ದಾರೆ. ಅವರು ಏನೇನು ಮಾತಾಡಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಧರ್ಮಸ್ಥಳದ ಪರವಾಗಿ ನಾವಿದ್ದೇವೆ ಅಂತ ಹೇಳ್ಬಿಟ್ಟು ಬೆಂಗಳೂರಿನಿಂದ ಧರ್ಮಸ್ಥಳವರೆಗೂ ಕೂಡ SR ವಿಶ್ವನಾಥ್ ಅವರ ತಂಡ ಇವತ್ತು ರ್ಯಾಲಿಯನ್ನು ಬಂದಿದೆ. ಅವ್ರ ಜೊತೆ ಮಾತಾಡೋಣ. ಸರ್, ನಾವು ಬೆಂಗಳೂರಿಂದ ಇಲ್ಲಿವರೆಗೂ ರ್ಯಾಲಿ ಬಂದಿರಿ, ಏನ್ ಹೇಳಕ್ಕೆ ಇಷ್ಟಪಡ್ತೀವಿ? ಸರ್, ನಾವು ಬೆಳಗ್ಗೆ 6 ಗಂಟೆಗೆ ರ್ಯಾಲಿಯಿಂದ ಹೊರಟಿದ್ದೀವಿ. ಇವತ್ತೇನು ಧರ್ಮಸ್ಥಳದ ವಿರುದ್ಧವಾದಂತಹ ಅಪಪ್ರಚಾರ ತನಿಖೆಯ ನೆಪದಲ್ಲಿ ನಡೀತಾ ಇತ್ತು, ಆ ದೃಷ್ಟಿಯನ್ನ ನಾವು ಧರ್ಮಸ್ಥಳದ ಜೊತೆಯಲ್ಲಿ ನಾವಿರ್ತೀವಿ. ಮಂಜುನಾಥ ಸ್ವಾಮಿಯ ವಿಚಾರದಲ್ಲಿ ಯಾವುದೇ ಅಪಚಾರ ಆಗಬಾರದು. ಈ ತರ ಯಾರೋ ಕೆಲವು ಕಿಡಿಗೇಡಿಗಳು ಕುಮಾರಿ ಸೌಜನ್ಯಳ ಕೊಲೆ ಕೇಸು ತನಿಖೆ ಆಗಬೇಕು ಸರಿಯಾದಿ ಅಂತೇಳಿ ಆ ತನಿಖೆಯ ಆದಿಯನ್ನು ತಪ್ಪಿಸಿ ಅವರ ಗುರಿ ನೇರವಾಗಿ ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು ಅನ್ನೋದಲ್ಲ. ಅವ್ರ ಗುರಿ ಇರ್ತಕ್ಕಂಥದ್ದು ಈ ಧರ್ಮಸ್ಥಳಕ್ಕೆ ಅಪಚಾರ ಮಾಡಬೇಕು, ಧರ್ಮಾಧಿಕಾರಿಗಳ ಮೇಲೆ ಆ ಆಪಾದನೆಯನ್ನು ಹೊರಿಸಬೇಕು ಅಂತಕ್ಕಂಥದ್ದು ದೊಡ್ಡ ಹುನ್ನಾರ. ನಾವೆಲ್ಲ ಕೂಡ ಅದನ್ನ ನೋಡಿದೀವಿ. ನಾವೆಲ್ಲ ಕೂಡ ಆ ವಿಚಾರದಲ್ಲಿ ನಾವು ಆ ನೀತಿಗಳನ್ನು ಖಂಡಿಸಿ ಇವತ್ತು ನಾವು ಧರ್ಮಸ್ಥಳ ಚಲೋ ಬೆಳಗ್ಗೆಯಿಂದ ಸುಮಾರು 400ಕ್ಕೂ ಹೆಚ್ಚು ವೆಹಿಕಲ್ಗಳಲ್ಲಿ ನಾವು ಇವತ್ತು ರ್ಯಾಲಿಯನ್ನು ಬಂದಿದ್ದೀವಿ. ಯಾವತ್ತೂ ಕೂಡ ಈ ದೇವಸ್ಥಾನಕ್ಕೆ ಅಪಚಾರವನ್ನು ಮಾಡಿದ್ರೆ ಅದರ ಜೊತೆಯಲ್ಲಿ ನಿಲ್ತಕ್ಕಂಥ ಸಂಕಲ್ಪವನ್ನು ನಾವು ಮಾಡಿದ್ದೀವಿ. 17 ಪಾಯಿಂಟ್ ಆತನೇ ತೋರಿಸಿದ್ದ. ಆ ಕಡೆನೇ ಎಲ್ಲ ಕೂಡ ಶೋಧ ಕಾರ್ಯ ಮಾಡಿದ್ರು, ಏನು ಸಿಕ್ಕಿಲ್ಲ. ಇನ್ನೂ SIT ತನಿಖೆ ಮಾಡೋ ಅಗತ್ಯತೆ ಇದೆಯಾ? ಅಲ್ಲ ರೀ, ಅವ್ನು ಯಾರೋ ಬುರುಡೆ ಬಿಡ್ತಾನ ಅಂತ ಹೇಳಿ ಇನ್ನು 100 ಕಡೆ ಹೇಳ್ತಾನೆ, ಎಲ್ಲ ಹಾಕೊಂಡು ಕುತ್ಕೊಂತಲ್ಲ. ಒಂದು ಕಡೆ ಕೂಡ ಯಾವುದು ಸಾಬೀತಾಗ್ಲಿಲ್ಲ. ಸೊ ಅದಕ್ಕೋಸ್ಕರ ಈ ತನಿಖೆಗೆ ವರದಿಯನ್ನ ಈ ಅಸೆಂಬ್ಲಿಯಲ್ಲಿ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಸರ್ಕಾರಕ್ಕೆ ಮಾಡ್ತಾ ಇದ್ದೀವಿ. ಇದಿಷ್ಟು ಬಿಜೆಪಿ ಶಾಸಕ SR ವಿಶ್ವನಾಥ್ ಅವರ ಮಾತಾಗಿದೆ. ಕ್ಯಾಮರಾಮನ್ ಜೈನ್ ಜೊತೆ ಮಲನಳ್ಳಿ ಸಿಸ್ಟರ್, ಧರ್ಮಸ್ಥಳ. ನಾವು ಹೆಮ್ಮೆ ಪಡುವಂತ ಕ್ಷಣ. ಆರಂಭದಲ್ಲಿ ನಾವು ಏನು ಆರಂಭಿಸಿದ್ವಿ ಧರ್ಮ ಯುದ್ಧವನ್ನ, ಇವತ್ತು ಸಹಸ್ರ ಭುಜಗಳು ನಮಗೆ ಬೆಂಬಲವನ್ನ ನೀಡ್ತಾ ಇವೆ. ಒಂದಲ್ಲ ಎರಡಲ್ಲ 400 ಕಾರುಗಳ ಮೂಲಕ ಸಾವಿರಾರು ಮಂದಿ ಧರ್ಮಸ್ಥಳವನ್ನು ಸೇರಿದ್ದಾರೆ. ಬೇರೆ ಬೇರೆ ಕಡೆಗಳಿಂದ ನದಿಗಳು ಹರಿತಾ ಬಂದು ಕಡಲನ್ನ ಸೇರುವ ಹಾಗೆ ಪ್ರವಾಹದ ರೀತಿಯಲ್ಲಿ ಜನರು ಬರ್ತಾ ಇದ್ದಾರೆ. ಧರ್ಮದ ಪರವಾಗಿ ನಾವಿದ್ದೀವಿ. ಕುಡುಮ ಕ್ಷೇತ್ರ 850 ವರ್ಷದ ಹಿಂದೆ ಧರ್ಮಸ್ಥಳವಾಯ್ತಲ್ಲ, ಅಂದಿನಿಂದ ಇಂದಿನವರೆಗೂ ಅಲ್ಲಿ ಧರ್ಮ ಮಾತ್ರವಿದೆ. ಅಲ್ಲಿ ಧರ್ಮ ಮಾತ್ರ ಇತ್ತು, ಇನ್ನು ಮುಂದೆಯೂ ಧರ್ಮ ಮಾತ್ರ ಇರುತ್ತೆ. ಏನು ಅದನ್ನ ಹಾಳು ಮಾಡುವ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ನೋಡಿ. ಇದೇ ಭಕ್ತರುಗಳ ತಲೆಯನ್ನ ತಿರುಚಬೇಕು ಅಂತ ಹೇಳಿ, ಇದೇ ಸಾವಿರಾರು ಭಕ್ತರ ತಲೆಯನ್ನ ತಿರುಚಬೇಕು ಅಂತ ಹೇಳಿ ಯೂಟ್ಯೂಬ್ಗಳಲ್ಲಿ ನಾನಾ ರೀತಿಯ ಊಹಾಪೋಹದ ವಿಡಿಯೋಗಳನ್ನ ಮಾಡಿ ಹಾಕಿದ್ರಲ್ಲ, ಏನೂ ಪ್ರಯೋಜನವಾಗಲಿಲ್ಲ. ಯಾಕೆ ಅಂತ ಕೇಳಿದ್ರೆ, ಇನ್ನೊಂದು ಕಡೆಯಲ್ಲಿ ಪವರ್ ಟಿವಿ ದಿಟ್ಟವಾಗಿ ನಿಂತುಕೊಂಡು ಅವೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿತ್ತು. ಅದರ ಪ್ರತಿಫಲ ಪವರ್ ಟಿವಿಯ ಈ ಧರ್ಮ ಯುದ್ಧದ ಪ್ರತಿಫಲ. ಬೆಂಗಳೂರಿನಿಂದ ಸಾವಿರಾರು ಜನ ಹೋಗಿದ್ದಾರೆ. ಆರಂಭದಲ್ಲಿ 100 ಕಾರ್ ಅಂತ ಹೇಳಿದ್ರು, ಆದರೆ ನಿರಂತರವಾಗಿ ನಮ್ಮ ಸುದ್ದಿ ಬಿತ್ತರಿನ ಬಳಿಕ 100, 200 ಆಯ್ತು, 300 ಆಯ್ತು, 400 ಆಯ್ತು, ಸಾವಿರಾರು ಮಂದಿ ಬಂದು ಜಮಾವಣೆಗೊಂಡ್ರು. ರ್ಯಾಲಿಯಲ್ಲಿ ನಾವು ಬರ್ತೀವಿ, ನಡೆಯೋಣ ಧರ್ಮಸ್ಥಳಕ್ಕೆ, ಧರ್ಮಸ್ಥಳ ಚಲೋವನ್ನು ಆರಂಭಿಸೇ ಬಿಡೋಣ ಅಂತ ಹೇಳಿದ್ರು. ಸೊ ಟೋಟಲ್ ಆಗಿ ಅಲ್ಲಿ ಇದೀಗ ಪ್ರವಾಹದ ರೀತಿಯಲ್ಲಿ ಜನರು ಬಂದು ಸೇರಿದ್ದಾರೆ.